ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆಯಾಗುವುದಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಸದಸ್ಯರು ಅಂತ ಯಾವುದೇ ಆರೋಪ ಮಾಡುವುದು ನಿಷೇಧಿಸಬಹುದು. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲೂ ಇದು ಪ್ರಸ್ತಾಪ ಆಗದೆ ಇಲ್ಲಿ ಏಕಾಏಕಿ ಪ್ರಸ್ತಾಪ ಆದ್ರೆ ಅದನ್ನ ನಿಷೇಧ ಮಾಡಬಹುದು. ಇದು ಸಾರ್ವಜನಿಕವಾಗಿ ಆಗ್ಬಿಟ್ಟಿದೆ. ಹಾಗಾಗಿ ಸಭಾಧ್ಯಕ್ಷರೇ, ಸಾರ್ವಜನಿಕರಾಗಿರ್ತಕ್ಕಂಥ ವಿಚಾರಗಳೇ ಬೇರೆ ಇದೆ. ಇಲ್ಲಿ ಸಾರ್ವಜನಿಕರ ಜಾಸ್ತಿ ಆಗಿರ್ತಕ್ಕಂಥದ್ದು ಪೀಪಲ್ ಹೂ ಗಾಟ್ ಅರೆಸ್ಟೆಡ್, ಅವ್ರ ಸಂಭಾಷಣೆ ಓದ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥದ್ದು ಬೇರೆ ಇದೆ. ದ ಟೂ ಪೀಪಲ್ ಹೂ ಹ್ಯಾವ್ ಬಿನ್ ಅಕ್ಯೂಸ್ಡ್ ಅಂಡ್ ಅರೆಸ್ಟೆಡ್, ಅವ್ರ ಸಂಭಾಷಣೆ ಓದ್ತಾ ಇರೋದು. ಸಾರ್ವಜನಿಕರ ಜೀವನದಲ್ಲಿ ಯಾವುದೇ ಬರಲಿ ಮಾತನಾಡಬಹುದು, ಯಾವುದೇ ಸದಸ್ಯರು ಮಾತಾಡಬಹುದು. ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಸಿನ್ಸ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್, you have to look into different way. ಬಟ್ ಅದು ಪೇಪರ್ ಅಲ್ಲೆಲ್ಲ ಅದೇನು ಮಾಧ್ಯಮದ ಒಳಗಡೆ ಬಂದುಬಿಟ್ಟಿದೆ. ಪೇಪರ್ ಮಾಧ್ಯಮದಲ್ಲಿ ಬಂದಿದೆ. ಅಲ್ಲ, ಒಂದು ನಿಮಿಷ ಕನ್ವರ್ಜೇಷನ್ ಅಲ್ಲ ಮಹಿಳೆ, ನೀವು ದಯವಿಟ್ಟು ಯಾರು ಮಧ್ಯದಲ್ಲಿ ಅಲ್ಲ ಕೇಳಿದ್ದಾರೆ ನಿಮಗೆ ಪಾಯಿಂಟ್ ಆಫ್ ಆರ್ಡರ್ ಹಾಕಿದ್ದಾರೆ, ಅದ್ರಲ್ಲಿ ಅವ್ರು ಪ್ರಸ್ತಾಪವನ್ನ ಮಾಡಿದ್ರೆ ಅದಕ್ಕೂ ಇದಿದೆ. ಅವರು ಅದಕ್ಕೊಂದು ಕ್ಲಾರಿಫಿಕೇಶನ್ ಪಬ್ಲಿಕ್ ಡೊಮೇನ್ ಆಗಿ ಬಂದಿರೋ ತಾವ್ ಯಾವ್ದನ್ನ ಮಾತನಾಡಬಹುದು ಸಭಾಧ್ಯಕ್ಷರು, ಅದಕ್ಕೇನು ಡೆಫಿನೆಟ್ಲಿ ಇದೆ. ಬಟ್ ಹಿಯರ್ ಪರ್ಟಿಕ್ಯುಲರ್ಲಿ ದ ಟೂ ಪೀಪಲ್ ಕಾನ್ವರ್ಸೇಷನ್ ರವಿ ಅವರು ಏನು ಮಾತನಾಡ್ತಿದ್ದಾರೆ, ದೇ ಹ್ಯಾವ್ ಬಿನ್ ಅರೆಸ್ಟೆಡ್. ಇದು ಸದನಕ್ಕೆ ಅವ್ರು ಅಲ್ಲ ಒಂದು ನಿಮಿಷ, ಅವ್ರು ಸದನಕ್ಕೆ ಮಾತನಾಡ್ತಕ್ಕಂಥದ್ದು ವೆನ್ ಟೂ ಪೀಪಲ್ ಆರ್ ಅರೆಸ್ಟೆಡ್ ಅಂಡ್ ಅಕ್ಯೂಸ್ಡ್, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆಫ್ ಸದನ ಆಲ್ಸೋ, ಬಿಕಾಸ್ ದೇ ಆರ್ ಆಲ್ರೆಡಿ ಅಕ್ಯೂಸ್ಡ್, ಅರೆಸ್ಟ್ ಆಗಿದ್ದಾರೆ. ನೀವು ವೇಸ್ಟ್ ಆಫ್ ಇದು ಅಂತ ಹೇಳೋದು ನಾನು ಒಪ್ಕೊಳ್ತೀನಿ, ಆದ್ರೆ ಅದನ್ನ ನಿಷೇಧ ಮಾಡುವಂತದ್ದಲ್ಲ. ಮಾತಾಡಿದ್ದು ಅಲ್ಲಕ್ಕ, ಮಾತಾಡ್ಲಿ, ಇದಕ್ಕೆ ಪ್ರಶ್ನೆ ಕೇಳಬಾರ್ದು ಕೇಳೋದಲ್ಲ ಬಿಡಕ್ಕ, ನೀವು ಕೇಳಬಾರ್ದಾ? ಅವ್ರದ್ದು ಹೇಗಿದೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಮತ್ತೆ ಸಮಯವನ್ನ ಪುನಃ ಪ್ರಸ್ತಾಪವನ್ನ ಮಾಡಿ ಸಭಾಪತಿಗಳೇ ಈಗೇನಂದ್ರೆ ರವಿ ನೀವು ಮಾತಾಡಿ ಬೇಡ, ಜಸ್ಟ್ ಒಂದು ಪಾಯಿಂಟ್ ಆಫ್ ಆರ್ಡರ್ ಮುಗಿಸ್ಬಿಡ್ತೀನಿ. ಯು ಸ್ಪೀಕ್, ಐ ಆಮ್ ಹ್ಯಾಪಿ. ಇಲ್ಲಿ ದೇ ಹ್ಯಾವ್ ಬಿನ್ ಅರೆಸ್ಟೆಡ್. ಬೇರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂದಿರತಕ್ಕಂಥದ್ದು ತಾವೆಷ್ಟೇ ಮಾತನಾಡಿ, ದ ಪೀಪಲ್ ನೀವು ಮಾತನಾಡ್ತಕ್ಕಂಥ ರವಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಅಂದ್ರೆ ಅವ್ರಿಬ್ಬರು ನಡೀತಕ್ಕಂಥ ಕಾನ್ವರ್ಸೇಷನ್ ಮಾತನಾಡ್ತಾ ಇದ್ದಾರೆ, ಆಡಿಯೋ ಮಾತನಾಡ್ತಾರೆ, ವಿಚ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್. ಅದ್ರ ಬಗ್ಗೆ ಒಂದು ಪಾಯಿಂಟ್ ಇದೆ. ಐ ಡೋಂಟ್ ಥಿಂಕ್ ಸೊ ಯು ಶುಡ್ ಅಲೌ ಹಿಮ್ ಟು ಸ್ಪೀಕ್ ಅಬೌಟ್ ದಟ್. ರೆಸ್ಟ್ ಯು ಕ್ಯಾನ್ ಮಾತನಾಡಬಹುದು. ಒಂದು ಸಭಾಪತಿಗಳೇ, ಅವರು ಈ ಸಂಭಾಷಣೆ ನಡೆದಾಗ ಅವ್ರು ಇನ್ನೂ ಅರೆಸ್ಟ್ ಆಗಿರಲಿಲ್ಲ, FIR ರಿಜಿಸ್ಟರ್ ಆಗಿರಲಿಲ್ಲ. ಒಂದು ಇದು ಪಬ್ಲಿಕ್ ಡೊಮೈನಲ್ಲಿ ಇರೋದು. ಕೆಳಮನೆಯಲ್ಲೂ ಕೂಡ ಈ ವಿವರಗಳೆಲ್ಲ ಚರ್ಚೆಯಲ್ಲಿ ಆಗಿರ್ತಕ್ಕಂಥದ್ದು. ಸಭಾಪತಿಗಳೇ, ಈ ಒಂದ್ಸರಿ ಡಿಜಿಟಲೀಕರಣ ಆದಮೇಲೆ, ಆನ್ಲೈನ್ ಪದ್ಧತಿ ಅಳವಡಿಸ್ಕೊಂಡ್ಮೇಲೆ ಹಣಕಾಸು ಇಲಾಖೆ ಗಮನಕ್ಕೆ ಯಾವುದೇ ವಹಿವಾಟು ಬಂದೇ ಬರುತ್ತೆ. ಮತ್ತು ನಿಗಮ ಮಂಡಳಿಗಳಿಗೆ ಹಣ ಕೊಟ್ಟ ಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹಣಕಾಸು ಇಲಾಖೆ ಕುತ್ಕೊಳ್ಳೋಕ್ಕಾಗಲ್ಲ. ಯಾವ ಇಲಾಖೆನಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಕುತ್ಕೊಳ್ಳೋಕ್ಕಾಗತ್ತಾ? ಹಣಕಾಸು ಇಲಾಖೆಗೂ ಕೂಡ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅವರು ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಅವರು ಇಡೀ ರಾಜ್ಯದ ಹಣಕಾಸು ಇಲಾಖೆ ವಹಿವಾಟಿನ ಇಂಚಿಂಚು ಮಾಹಿತಿ ಕೂಡ ಇರುತ್ತೆ. ಇಷ್ಟು ದೊಡ್ಡ ಮೊತ್ತದ ಹಣ ಬೇನಾಮಿ ಖಾತೆಗಳಿಗೆ ವರ್ಗಾವಣೆ ಆಗುವ ಮೂಲಕ ದುರ್ಬಳಕೆ ಆದಮೇಲೂ ಕೂಡ ಗೊತ್ತಿಲ್ಲ ಅಂತಂದ್ರೂ ಕೂಡ ಹಣಕಾಸು ಇಲಾಖೆಯ ವೀಕ್ನೆಸ್ ಅಂತ ಕರೆಯೋಣ ಅಥವಾ ದುರ್ಬಲತೆ ಅಂತ ಏನು ಹೇಳಬೇಕು ಅದಕ್ಕೆ? ಹಣಕಾಸು ಇಲಾಖೆದು ಗೊತ್ತಿದೆ ಅಂತ ಹೇಳಿದ್ರೆ ಅಕ್ರಮದಲ್ಲಿ ಪಾಲ್ದಾರರಾಗಿದ್ದಾರೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ದೌರ್ಬಲ್ಯ, ಹಣಕಾಸು ಇಲಾಖೆ ದೌರ್ಬಲ್ಯ. ನನಗೆ ಗೊತ್ತಿಲ್ಲ ಅಂತ ಹೇಳೋದು ನಿರ್ಲಕ್ಷ್ಯತೆ, ದೌರ್ಬಲ್ಯ. ಗೊತ್ತಿದ್ರೆ ಅಕ್ಷಮ್ಯ ಅಪರಾಧ. ಯಾವುದು ಮಾಡಿದ್ದಾರೆ? ಒಂದು ಅಕ್ಷಮ್ಯ ಅಪರಾಧ ಮಾಡಿರಬೇಕು, ಇಲ್ಲ ಹಣಕಾಸು ಇಲಾಖೆ ತನ್ನ ಮೂಗಿನ ಅಡಿಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿರಲಾರ್ದು ಅಷ್ಟು ಅದರ ಆರೋಗ್ಯ ಕೆಟ್ಟೋಗಿರ್ಬೇಕು. ರವಿ ಅವರೇ, ಇಲ್ಲ ಇಲ್ಲ, ನಿಮ್ಗೆ ಈಲ್ಡಾಗಲ್ಲ. ನಮ್ದು ನಿಮ್ದು ಜಾತಕ ಹೊಂದಿಕೆ ಬರಲ್ಲ, ಹಂಗಾಗಿ ಈಲ್ಡಾಗಲ್ಲ. ಈಗ ಹಣಕಾಸು ಸರ್ಕಾರದ ಹಣ ದುರುಪಯೋಗ ಆಗದಂತೆ ಎಚ್ಚರಿಸುವ ಸಲುವಾಗೇನೆ 2017 ಐ ಥಿಂಕ್ NTT ಮಾಡ್ಯೂಲನ್ನು ಅಳವಡಿಸ್ಕೊಂಡಿದ್ವಿ. ಅಂದರೆ NTT ಅಂದರೆ ನಾನ್ ಟ್ರೆಜರಿ ಟ್ರಾನ್ಸಾಕ್ಷನ್ ಮಾಡೆಲು, ಅಂದರೆ ನಾನ್ ಟ್ರೆಜರಿ ಖಜಾನೆಯೇತರ ವಹಿವಾಟು. ನಿಗಮ ಮಂಡಳಿ ಪ್ರಾಧಿಕಾರ ಬ್ಯಾಂಕ್ ಖಾತೆಯನ್ನು ರಾಷ್ಟ್ರೀಕೃತ ಖಾತೆಯಲ್ಲೇ ಮಾಡಬೇಕು. ಅವುಗಳ ಜೊತೆಗೆ NTT ಲಿಂಕ್ ಮಾಡೋದನ್ನು ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಈಗ ನಿಮಗೆ ನಿಮ್ಮ ಅಕೌಂಟಲ್ಲಿ ಡ್ರಾ ಆದರೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ನೀವೊಂದು ಚೆಕ್ ಕೊಟ್ಟು ಡ್ರಾ ಆದರೆ ನಿಮಗೆ ಮೆಸೇಜ್ ಬರುತ್ತೆ. ನೀವು 500 ರೂಪಾಯಿ ಡ್ರಾ ಮಾಡಿ ಮೆಸೇಜ್ ಬರುತ್ತೆ. ಕೋಟಿ ಕೋಟಿ ವರ್ಗಾವಣೆ ಆದಾಗ ಇನ್ಫಾರ್ಮೇಶನ್ ಬರಲಿಲ್ವಾ ಮೇಲಕ್ಕೆ? ಮೆಸೇಜ್ ಬಂದು ಕೂಡ ಯಾಕಿದು ಯಾವ ಕಾರಣಕ್ಕೆ ಹಿಂಗೆ ವರ್ಗಾವಣೆ ಆಗ್ತಿದೆ ಅಂತ ಕೇಳಲಿಲ್ವಾ? ನಾವೇ ಒಂದು ಸರಿ ನೋಡ್ತೀವಿ, ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ನಲ್ಲಿ ಡ್ರಾ ಆಗಿದ್ದು ಮೆಸೇಜ್ ಬಂತು ಅಂದರೆ ಇದೇನು ಅಂತ ಇನ್ನೊಂದು ಸರಿ ಚೆಕ್ ಮಾಡ್ತೀವಿ ನಾವು. ಅಂದರೆ ಇಲ್ಲಿ ಮಾನಿಟ್ರ್ ಮಾಡಬೇಕಾದವರು ನಿಜವಾಗ್ಲೂ ಕುರುಡರಾಗಿದ್ರು,
ಅಥವಾ ಜಾಣಕೂಡ್ರಾಗಿದ್ರ? ಇದು ಈ ಅಥವಾ ನೀವೇ ಮಾಡಿದ್ದೀರಾ? ಪ್ರತಿದಿನ